ಶರಣ್ರಿ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದೀರಿ? ನಾವಂತೂ ಚೊಕ್ಕ ಅದೇವಿ ನೋಡ್ರಿಪ್ಪ. ಭಾಳ ತ್ರಾಸ ಇಲ್ಲ, ಮಸ್ತ್ ಮಸ್ತ್ ಅಡುಗೆ ಮಾಡೋದು ಹೆಂಗೆ ಅಂತ ನಾ ಹೇಳಿಕೊಡ್ತೀನಿ ನಮ್ಮ ಹರ್ಷಾಸ್ ಕಿಚನ್ ಒಳಗೆ. ನೋಡ್ರಿ, ಕಲೀರಿ, ನೀವು ಮಾಡ್ಕೊತೀರಿ. ಸೊ ಈ ಒಂದು ಅಡುಗೆ ಬ್ಯಾಚುಲರ್ಸ್ ಮತ್ತು ಫ್ಯಾಮ್ಲಿ ಪರ್ಸನ್ಸ್ ಇಬ್ಬರು ಆರಾಮ್ ಮಾಡ್ಕೋಬೋದು ನೋಡ್ರಿಪ್ಪ. ಸೊ ಅಡುಗೆಗೆ ಏನೇನು ಬೇಕಂತ ನೋಡಂಬರಿ. 1 ಲಿಂಬೆ ಹಣ್ಣು ತಗೋರಿ, ಅದ್ರಾಗ 2 ಭಾಗ ಮಾಡಿರಿ. 2 ಉಳ್ಳಾಗಡ್ಡಿ ತಗೋರಿ, ಸಣ್ಣದಾಗಿ ಕಟ್ ಮಾಡಿರಿ. ಮತ್ತು 2 ಟಮಾಟಿ ತಗೋರಿ, ಸಣ್ಣದಾಗಿ ಕಟ್ ಮಾಡಿರಿ. 8ರಿಂದ 10 ಮೆಣಸಿನ್ಕಾಯಿನ ಒಂದ್ರದಾಗ 2 ಭಾಗ ಆಗೋ ಹಂಗೆ ಕಟ್ ಮಾಡಿರಿ. ಕೊತ್ತಂಬರಿನ ನೀಟಾಗಿ ವಾಶ್ ಮಾಡಿ ಕಟ್ ಮಾಡ್ಕೊರಿ. ಸೊ ನೆಕ್ಸ್ಟ್ ಚಿಕನ್ನ ವಾಶ್ ಮಾಡಿರಿ. ಅರ್ಧ ಬೌಲ್ ಮೊಸರು ತಗೋರಿ, ಉಪ್ಪು ಖಾರ ಅರಿಶಿನ ಪುಡಿ ಹಾಕಿ ಚಿಕನ್ ಮಸಾಲ ಹಾಕಿ ಮಿಕ್ಸ್ ಮಾಡಿ 30 ಮಿನಿಟ್ ಮ್ಯಾರಿನೇಟ್ ಮಾಡಾಕಿಡ್ರಿ. ನೆಕ್ಸ್ಟ್ ಜಾರ್ ಒಳಗೆ ಪುದೀನ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲಾನು ಹಾಕಿ ಒಂದು ಫೈನ್ ಪೇಸ್ಟ್ ಮಾಡ್ಕೊರಿ. ನೆಕ್ಸ್ಟ್ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು 2ರಿಂದ 4 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಎಲೆ, ಏಲಕ್ಕಿ, ಲವಂಗ ಹಾಕಿ ಫ್ರೈ ಮಾಡಿರಿ. ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿರಿ. ಉಳ್ಳಾಗಡ್ಡಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿರಿ. ಟಮಾಟಿನ ಮೆಲ್ಟ್ ಆಗೋವರೆಗೂ ಫ್ರೈ ಮಾಡಿರಿ. ನೆಕ್ಸ್ಟ್ ರುಬ್ಬಿದ ಪೇಸ್ಟ್ನ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿರಿ. ಮ್ಯಾರಿನೇಟ್ ಮಾಡಿದ ಚಿಕನ್ನ ಹಾಕಿ ಮಿಕ್ಸ್ ಮಾಡಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೆಕ್ಸ್ಟ್ ಕೊತ್ತಂಬರಿ ಹಾಕಿ ಅದನ್ನು 5ರಿಂದ 10 ನಿಮಿಷ ಕುದಿಯಕ್ಕೆ ಬಿಡ್ರಿ. ನೆಕ್ಸ್ಟ್ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಆಗುವಷ್ಟು ನೀರು ತಗೋರಿ. ನೀರನ್ನ ಕುದಿಯಾಕಿಡ್ರಿ. ನೀರು ಕುದಿ ಬಂದಮೇಲೆ 2 ಸ್ಪೂನ್ ತುಪ್ಪ ಹಾಕ್ರಿ. ಲಿಂಬೆ ಹಣ್ಣಿನ ರಸ ಹಾಕ್ರಿ. ಕೊತ್ತಂಬರಿನ ಹಾಕ್ರಿ. ಆಮೇಲೆ ಅಕ್ಕಿ ಹಾಕಿ ಫುಲ್ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಿಲ್ ಮಾತ್ರ ಕೂಗಿಸ್ರಿ. ನೆಕ್ಸ್ಟ್ 2 ವಿಸಿಲ್ ಆದಮೇಲೆ 10 ನಿಮಿಷ ಬಿಟ್ಟು ಕುಕ್ಕರ್ ಓಪನ್ ಮಾಡಿ. ಸೊ ಈಸಿಯಾಗಿರೋ ಸಿಂಪಲ್ ಆಗಿರೋ ಬಿರಿಯಾನಿ ರೆಡಿ ಆಗುತ್ತಾ. ಸೊ ಇದೇ ನೋಡ್ರಿಪ್ಪ ನಮ್ಮ ಈಸಿ ಆ್ಯಂಡ್ ಸಿಂಪಲ್ ಬಿರಿಯಾನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ಯಾವ ರೆಸಿಪಿ ಬೇಕಂತ ಕಮೆಂಟ್ ಮಾಡಿರಿ. ಮತ್ತೆ ಸಿಗೋಣಂತೆ ಇನ್ನೊಂದು ವಿಡಿಯೋದಾಗ. ಬಾಯ್ ಬಾಯ್.